ವಿದ್ಯಾರ್ಥಿಗಳೇ, ನಾನು ಶ್ರೀಮತಿ ಕೆ.ಎಸ್. ಪೂಜಾರಿ, ಸಿಎಸ್ಎಸ್ ಪ್ರೌಢಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕಿ. ಈ ದಿನ ನಾವು 8ನೇ ತರಗತಿಯ ಇತಿಹಾಸ ವಿಭಾಗದ ಮೊದಲ ಅಧ್ಯಾಯ ಆಧಾರಗಳು ಇದರ ಬಗ್ಗೆ ಚರ್ಚಿಸೋಣ. ಇತಿಹಾಸ ಅಂದ್ರೆ ಗತಿಸಿ ಹೋದ ಘಟನೆಗಳನ್ನ ಕಾಲಾನುಕ್ರಮದಲ್ಲಿ ತಿಳಿಸೋದನ್ನ ಇತಿಹಾಸ ಅಂತ ಕರೀತಾರೆ. ಆ ಘಟನೆಗಳನ್ನ ತಿಳಿಸ್ಲಿಕ್ಕೆ ಅಥವಾ ಅರಿತುಕೊಳ್ಳಿಕ್ಕೆ ನಮಗೆ ಯಾವ ಅಂಶಗಳು ಸಹಾಯ ಮಾಡ್ತಾವಲ್ಲ, ಆ ಅಂಶಗಳನ್ನೇ ಆಧಾರಗಳು ಅಂತ ಕರೀತಾರೆ. ಇಲ್ಲಿ ಆಧಾರ ಯಾಕೆ ಬೇಕು ಅಂತಂದ್ರೆ, ಆಧಾರವಿಲ್ಲದೆ ಇತಿಹಾಸ ರಚನೆ ಆಗಲು ಸಾಧ್ಯ ಇಲ್ಲ. ಯಾವುದೇ ಒಂದು ಘಟನೆಯ ಕುರಿತು ಒಬ್ಬ ಇತಿಹಾಸಕಾರ ತಿಳಿಸ್ಬೇಕು ಅಂತಂದ್ರೆ ಅವನಿಗೆ ಮೂಲವಾಗಿ ಬೇಕಾಗಿರೋದು ಆಧಾರ. ಅಂದ್ರೆ ಯಾವುದಾದ್ರೊಂದು ಸಾಕ್ಷ್ಯಾಧಾರವನ್ನ ಇಟ್ಟುಕೊಂಡು ಆ ಘಟನೆಯ ಸುತ್ತ ಆತ ಬರಿತಾ ಹೋಗ್ತಾನೆ, ಅದೇ ಇತಿಹಾಸ ಅಂತ ಅನಿಸ್ಕೊಳ್ಳಿಕ್ಕೆ ಶುರು ಆಗ್ತದೆ. ಅಂದ್ರೆ ಒಬ್ಬ ಇತಿಹಾಸಕಾರ ತನಗೆ ಸಿಕ್ಕಂತ ಆಧಾರ, ಸಾಕ್ಷಿ, ಪುರಾವೆಗಳನ್ನ ಏನ್ ಮಾಡ್ತಾನು ಅಂತಂದ್ರ ಕ್ರಮಬದ್ಧವಾಗಿ ಜೋಡಿಸ್ತಾ ಹೋಗ್ತಾನ. ಅವುಗಳೇ ಆಧಾರಗಳು ಅಂತ ಕರೀತಾರೆ. ಇಲ್ಲಿ ಒಬ್ಬ ಇತಿಹಾಸಕಾರ ತನಗೆ ದೊರೆತಿರುವಂತಹ ಆಧಾರಗಳನ್ನ, ಸಾಕ್ಷ್ಯಗಳನ್ನ ಏನ್ ಮಾಡ್ತಾನೋ ಅವುಗಳನ್ನೆಲ್ಲ ಕ್ರೋಢೀಕರಿಸಿ ಅವುಗಳನ್ನ ವಿಮರ್ಶಿಸಿ ಆ ಇತಿಹಾಸದ ಆಕರಗಳು ಅಂತ ಅವುಗಳನ್ನ ಬಳಕೆ ಮಾಡಿಕೊಂಡು ಇತಿಹಾಸವನ್ನ ಬರೀತಾನು. ಇಲ್ಲಿ ಕೆಲವೊಮ್ಮೆ ನಮಗೆ ಎಲ್ಲದಕ್ಕೂ ನಿಖರವಾದಂತ ಆಧಾರಗಳು ದೊರೀತಾವು ಅಂತ ಹೇಳಿಕ್ ಆಗುದಿಲ್ಲ. ಕೆಲವೊಮ್ಮೆ ಸಿಕ್ಕಂತ ಆಧಾರಗಳಲ್ಲಿ ಕೆಲವು ನಿಖರವಾಗಿ ಇಲ್ಲದೆ ಇರಬಹುದು. ಅಂತ ಸಂದರ್ಭದಲ್ಲಿ ಇತಿಹಾಸಕಾರ ಕೈ ಚೆಲ್ಲಿ ಕೊಡುವುದಿಲ್ಲ, ಅಥವಾ ಇದನ್ನ ರಚಿಸ್ಲಿಕ್ಕೆ ಆಗುದಿಲ್ಲ ಅಂತ, ಅದರ ಅಧ್ಯಯನ ಸಾಧ್ಯ ಇಲ್ಲ ಅಂತ ಬಿಟ್ಟು ಬಿಡುವುದಿಲ್ಲ. ಆತ ಏನ್ ಮಾಡ್ತಾನು ಅಂತಂದ್ರ ಲಭ್ಯ ಇರ್ತಕ್ಕಂತಹ ಆಧಾರಗಳನ್ನೇ ತೆಗೆದುಕೊಂಡು ಅವುಗಳನ್ನ ಒಂದು ಊಹೆಯ ಮೂಲಕ ಕೂಡ ತಾನು ಅದಕ್ಕೊಂದು ತನ್ನ ಇದಕ್ಕೆ ಬುದ್ಧಿಶಕ್ತಿಗೆ ತಿಳಿದಂತ ರೀತಿಯಲ್ಲಿ ಇದನ್ನ ಊಹೆ ಮಾಡಿ ಇದು ಹೀಗಿರಬಹುದಾ ಹಾಗಿರ್ಬಹುದಾ ಅಂತ ವಿಚಾರಿಸಿ ಏನ್ ಮಾಡ್ತಾನು ಅಂತಂದ್ರ ಒಂದು ಘಟನೆಯನ್ನ ಭಿನ್ನ ಬೇರೆ ದೃಷ್ಟಿಕೋನಗಳಲ್ಲಿ ಏನ್ ಮಾಡ್ತಾನು ಅಂತಂದ್ರೆ ಅರ್ಥೈಸಿ ಅದಕ್ಕೊಂದು ಅಂತಿಮ ರೂಪವನ್ನು ಕೊಡ್ತಾನು. ಅಂದ್ರ ಇದನ್ನೆಲ್ಲ ನೋಡಿದಾಗ ನಮ್ಗೆ ಏನ್ ಗೊತ್ತಾಕೈತಿ ಅಂತಂದ್ರ ಇತಿಹಾಸ ರಚನೆ ಆಗ್ಬೇಕು ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ಆಧಾರಗಳು ಬೇಕು. ಹಾಗಾದ್ರೆ ಆಧಾರ ಎಂದರೇನು ಅನ್ನುವಂಥದ್ದು ನೋಡ್ರಿ. ಇದರ ಅರ್ಥ ನೋಡಿದ್ರ, ಮನುಷ್ಯ ತನ್ನ ಬದುಕು ಕಟ್ಟಿಕೊಳ್ಳಿಕ್ಕೆ ಏನ್ ಮಾಡ್ತಾನು ಅಂತಂದ್ರ ವಿವಿಧ ಬಗೆಯ ಅನುಕೂಲಗಳನ್ನ ಮಾಡಿಕೊಂಡಿದ್ದ. ಅದು ನಾಗರಿಕತೆಗಳ ಕಾಲದಿಂದ ಅಥವಾ ಆದಿವಾಸಿ ಜನರ ಇತಿಹಾಸವನ್ನು ನೋಡುವಾಗ ಕೂಡ ನಾವು ನೋಡ್ತೇವೆ. ಆ ಅನುಕೂಲಗಳನ್ನೆಲ್ಲ ಮಾಡಿಕೊಂಡಾಗ ಆ ಹಿಂದಿನ ಕಾಲದ ಮಾನವ ಬಳಸ್ತಕ್ಕಂತ ಯಾವ್ದಾದ್ರೂ ವಸ್ತುಗಳು ಇಂದಿಗೂ ಉಳಿದುಕೊಂಡಿದಾವು ಅಂತಂದ್ರ ಅದು ಆಧಾರ. ಹಿಂದಿನ ಕಾಲದ ಜನ ಬಳಸಿ ಬಿಟ್ಟು ಹೋಗಿರುವಂತ ಯಾವುದೋ ಒಂದು ಅವಶೇಷ ನಮ್ಮ ನಡುವೆ ಇದ್ದು, ನಮ್ಮ ನಡುವೆ ಅದು ಸಿಕ್ತು ಅಂತಂದ್ರೆ ನಮಗ ಅದನ್ನ ನಾವೇನಂತೇವು ಅಂತಂದ್ರೆ ಆಧಾರಗಳು ಅಂತ ಕರಿತೇವು. ಅಂದ್ರೆ ಇಲ್ಲಿ ವ್ಯವಸಾಯದ ಪರಿಕರ ಆಗಿರ್ಬೋದು, ದೇವಾಲಯಗಳಾಗಿರ್ಬೋದು, ಮನೆಯ ಕಟ್ಟಡದ ಅವಶೇಷಗಳಾಗಿರ್ಬೋದು, ಏನೋ ಒಂದು ಪ್ರಾಚೀನ ಕಾಲದ ಜನ ಬಳಸಿ ಬಿಟ್ಟು ಹೋಗಿರುವಂತಹ ಆಕರಗಳನ್ನೇ ಆಧಾರಗಳು ಅಂತ ಹೇಳಿ ಕರೀತಾರೆ. ಅಂದ್ರೆ ಇಲ್ಲಿ ಇತಿಹಾಸ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳೇ ಆಧಾರಗಳು. ಇತಿಹಾಸ ರಚನೆಗೆ ಬೇಕಾಗುವ ಈ ಆಧಾರಗಳಲ್ಲಿ ಆಯುಧಗಳು ಬರ್ತಾವು, ದೇವಾಲಯಗಳು ಬರ್ತಾವು, ಪ್ರಾಚೀನ ಕಾಲದ ಜನರು ವಾಸಿಸ್ತಕ್ಕಂತ ಮನೆಯ ಅವಶೇಷಗಳಾಗಿರ್ಬಹುದು. ಈ ಎಲ್ಲಾ ಹಿಂದಿನವರು ಏನೋ ಒಂದು ವಸ್ತು ಬಳಸಿ ಬಿಟ್ಟು ಹೋಗಿದ್ರು ಕೂಡ ಅದನ್ನ ನಾವು ಈಗ ಆಧಾರ ಅಂತ ಗುರುತಿಸ್ತೀವಿ. ಇಲ್ಲಿ ಆಧಾರಗಳನ್ನ ನಾವು 2 ಭಾಗಗಳಲ್ಲಿ ವಿಂಗಡಣೆ ಮಾಡ್ತೇವೆ. ಆಧಾರದ ವಿಧಗಳು 2. ಒಂದು ಸಾಹಿತ್ಯಿಕ ಆಧಾರಗಳು, ಮತ್ತೊಂದು ಪುರಾತತ್ವ ಆಧಾರಗಳು ಅಂತ ಬರ್ತವೆ.
ಸಾಹಿತ್ಯಿಕ ಆಧಾರಗಳೊಳಗ ಮತ್ತೆ ನಾವು ಎರಡು ಭಾಗಗಳನ್ನ ಕಾಣ್ತೀವಿ, ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ. ಇದರೊಳಗೆ ಮತ್ತೆ ಎರಡು ಭಾಗ. ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಅಂತ ಹಿಂಗ ಭಾಗಗಳನ್ನ ಮಾಡ್ತೀವಿ. ಇದರಲ್ಲಿ ಈಗ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಲಿಖಿತ ಸಾಹಿತ್ಯವನ್ನ ತಿಳ್ಕೊಳ್ಳೋಣ. ಈಗ ಲಿಖಿತ ಸಾಹಿತ್ಯ ಲಿಖಿತ ಸಾಹಿತ್ಯ ಅಂತಂದ್ರೆ ಯಾವುದೇ ಒಂದು ಘಟನೆಯ ಕುರಿತು ಹಳೆಯ ಕಾಲದ ಜನರಾಗಿರಬಹುದು ಅಥವಾ ಹಳೆಯ ಕಾಲದ ಘಟನೆಗಳ ಕುರಿತು ಸಾಹಿತಿಕಾರರು ಅಥವಾ ಸಾಮಾನ್ಯ ಜನರು ಲಿಖಿತ ರೂಪದಲ್ಲಿ ಏನಾದರೂ ಬರೆದು ಅದನ್ನ ಆಧಾರವಾಗಿಟ್ಟುಕೊಂಡು ಆ ಘಟನೆಯ ಕುರಿತು ಒಬ್ಬ ಸಾಹಿತ್ಯಕಾರ ಇತಿಹಾಸವನ್ನ ರಚಿಸಿದ ಅಂತಂದ್ರೆ ಅದನ್ನ ಲಿಖಿತ ಸಾಹಿತ್ಯ ಅಂತ ಕರಿತೇವೆ ನಾವು. ಲಿಖಿತ ರೂಪದಲ್ಲಿ ಇತಿಹಾಸಕಾರನಿಗೆ ಹಿಂದಿನ ಕಾಲದ ಘಟನೆಗಳ ಅಂಶಗಳನ್ನ ಆತ ಕಣ್ಮುಂದೆ ತರಲಿಕ್ಕೆ ಪ್ರಯತ್ನಿಸಿದ ಅಂತಂದ್ರೆ ಅದು ಲಿಖಿತ ಸಾಹಿತ್ಯ ಅಂತ ಕರೆಸಿಕೊಳ್ತದೆ. ಈಗ ಸಾಹಿತ್ಯಿಕ ಆಧಾರಗಳನ್ನ ನೋಡಿದಾಗ ನಮ್ಗ ಅದ್ರೊಳಗ ಎರಡು ರೀತಿಯ ಭಾಗಗಳನ್ನ ಮತ್ತೆ ಕಾಣ್ತೀವಿ. ಒಂದು ದೇಶೀಯ ಸಾಹಿತ್ಯ, ಮತ್ತೊಂದು ವಿದೇಶಿ ಸಾಹಿತ್ಯ ಅಂತ ಬರ್ತದೆ. ಇದರೊಳಗೆ ಮತ್ತೆ ಭಾಗ ದೇಶೀಯ ಸಾಹಿತ್ಯ ಮತ್ತೊಂದು ವಿದೇಶಿ ಸಾಹಿತ್ಯ ಅಂತ. ಇಲ್ಲಿ ದೇಶೀಯ ಸಾಹಿತ್ಯ ಅಂತಂದ್ರೆ ನಮ್ಮ ದೇಶದ ಇತಿಹಾಸಕಾರರೇ ಅಥವಾ ನಮ್ಮ ದೇಶದ ಜನರೇ ತಾವು ನೋಡಿರುವಂತಹ ಘಟನೆಗಳ ಕುರಿತು ಬರೆದಿರುವಂತಹ ಆಕರಗಳನ್ನ, ಭಾರತೀಯರು ರಚಿಸಿದಂತಹ ಸಾಹಿತ್ಯಿಕ ಆಧಾರಗಳನ್ನ ದೇಶೀಯ ಸಾಹಿತ್ಯ ಅಂತ ಕರೀತಾರೆ. ಅದರಲ್ಲಿ ಹಲವಾರು ರಾಜ ಮಹಾರಾಜರ ಕಾಲದಿಂದ ಕೂಡ ನಾವು ಎಷ್ಟೋ ಕವಿಗಳನ್ನ, ಅವರು ಬರೆದಂತಹ ಗ್ರಂಥಗಳನ್ನೇ ಆಧಾರವಾಗಿಟ್ಕೊಂಡು ಈಗ ನಮ್ಮ ಇತಿಹಾಸಕಾರರು ಎಷ್ಟೋ ಜನ ಆ ಘಟನೆಗಳ ಕುರಿತು ಹಿಂದಿನ ಕಾಲದಲ್ಲಿ ಆ ರೀತಿ ಇದ್ರ ಈ ರೀತಿ ಇದ್ರ ಅನ್ನುವಂತ ವಿಚಾರಗಳನ್ನ ನಾವು ಈಗ ಅರಿತುಕೊಳ್ಳಿಕ್ಕೆ ಇವು ಅನುಕೂಲಕರಾಗಿದ್ದವು. ಅದರಲ್ಲಿ ಪ್ರಮುಖವಾಗಿ ಬರುವಂತಹದ್ದು ಅಂತಂದ್ರೆ ಸಾಕಷ್ಟು ಒಂದು ಇತಿಹಾಸಕಾರರು ಏನ್ ಮಾಡ್ತಾರೋ ಅಂತಂದ್ರೆ ಇತಿಹಾಸ ರಚನೆಗೆ ತಮ್ಮದೇ ಆದಂತಹ ಕೊಡುಗೆಗಳನ್ನ ನೀಡಿದಾರು ಅನ್ನುವಂಥದ್ದನ್ನ ನಾವಿಲ್ಲಿ ನೋಡಬಹುದು. ಈ ಒಂದು ಇತಿಹಾಸವನ್ನ ರಚಿಸಲಿಕ್ಕೆ ದೇಶೀಯವಾಗಿ ಸಹಾಯ ಮಾಡಿದಂತಹ ಕೆಲವು ಕೃತಿಕಾರರ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ವಿಶಾಖದತ್ತ ಅನ್ನುವಂಥ ಕವಿ, ವಿಶಾಖದತ್ತ ಮುದ್ರಾ ರಾಕ್ಷಸ ಅನ್ನುವಂತಹ ಕೃತಿ ಬರೆದ. ಅಂದಿನ ಕಾಲದ ಘಟನೆಗಳ ಕುರಿತು ನಮಗ ಇದು ಎಷ್ಟೋ ಈಗ ಅಂಶಗಳ ತಿಳ್ಕೊಳ್ಳಿಕ್ಕೆ ಈ ಒಂದು ಪುಸ್ತಕ ಸಹಾಯ ಆಗುವಂತಹದ್ದು. ಅದಷ್ಟೇ ಅಲ್ಲದೆ ಚಾಂದ್ ಬರ್ದಾಯಿ ಅನ್ನುವಂಥ ಒಬ್ಬ ಕವಿ ಪೃಥ್ವಿರಾಜ ರಾಸೋ ಅನ್ನುವಂಥ ಕೃತಿಯನ್ನ ಬರೆದ. ಇದು ರಜಪೂತರ ಆಳ್ವಿಕೆಯ ಮೇಲೆ ಬೆಳಕು ಚೆಲ್ತದ. ಅಂದ್ರೆ ರಜಪೂತರ ಇತಿಹಾಸವನ್ನ ರಚಿಸಲಿಕ್ಕೆ ಒಬ್ಬ ಇತಿಹಾಸಕಾರನಿಗೆ ಸಹಾಯ ಮಾಡಿದ್ ಯಾವುದು? ಚಾಂದ್ ಬರ್ದಾಯಿ ಬರೆದಿರುವಂತ ಪೃಥ್ವಿರಾಜ ರಾಸೋ ಅನ್ನುವಂಥ ಕೃತಿ. ಹಿಂಗ ಸಾಕಷ್ಟು ಇವಷ್ಟ ಅಂತಲ್ಲ, ಸಾಕಷ್ಟು ಇತಿಹಾಸಕಾರರ ಕೃತಿಗಳನ್ನ ನಾವಿಲ್ಲಿ ಕಾಣ್ಬೋದು. ಕನ್ನಡ, ತೆಲುಗು, ತಮಿಳು ಈ ಎಲ್ಲ
ಸಾಹಿತ್ಯ ರಚನೆ ಅಥವಾ ಎಲ್ಲ ಭಾಷೆಯಲ್ಲಿ ಏನಾಗಿದಾವು ಅಂತಂದ್ರೆ ಸಾಕಷ್ಟು ಕಲ್ಹಣನ ರಾಜತರಂಗಿಣಿ ಅಂತ ಪುಸ್ತಕ ಬರ್ತದ. ಅಂದ್ರೆ ಇವು ಎಲ್ಲವೂ ಕೂಡ ಏನಾಗ್ಯಾವು ಅಂತಂದ್ರ ದೇಶೀಯ ಸಾಹಿತ್ಯ ಅಂತ ಅನ್ಸ್ಕೊತಾವ. ಅಂದ್ರೆ ಇವ್ರು ಎಲ್ಲ ಭಾರತೀಯರು, ನಮ್ಮ ದೇಶದವರು. ಆ ತಮ್ಮ ಪುಸ್ತಕದಲ್ಲಿ ನಮ್ಮ ಅಂದಿನ ಕಾಲದ ಜನರ ಆರ್ಥಿಕ, ಸಾಮಾಜಿಕ, ರಾಜಕೀಯ ಪರಿಸ್ಥಿತಿ, ಇಲ್ಲಿಯ ಪರಿಸರ, ಇಲ್ಲಿಯ ಆಗು ಹೋಗುಗಳ ಜೀವನ ಶೈಲಿ, ಇಲ್ಲಿಯ ಜನರ ಮನೋಭಾವಗಳು, ಆಶಯ ಆಕಾಂಕ್ಷೆಗಳ ಕುರಿತು ಏನ್ ಮಾಡ್ಯಾರು ಅಂತಂದ್ರೆ ತಮ್ಮದೇ ಆದಂತಹ ರೂಪದಲ್ಲಿ ಬರಿತಾ ಹೋದ್ರು. ಅವುಗಳನ್ನ ಒಬ್ಬ ಇತಿಹಾಸಕಾರ ಅಧ್ಯಯನ ಮಾಡಿ ಅದಕ್ಕೊಂದು ಅವುಗಳನ್ನ ಸಾಕ್ಷ್ಯವಾಗಿಟ್ಟುಕೊಂಡು ಒಂದು ನಿರ್ದಿಷ್ಟ ರೂಪವನ್ನ ಕೊಡ್ತಾ ಬಂದ. ಇವು ದೇಶೀಯ ಸಾಹಿತ್ಯ ಅಂತ ಅನಿಸ್ಕೊತಾವ. ಇನ್ನ ಲಿಖಿತ ಸಾಹಿತ್ಯದೊಳಗನ ಬರ್ತಕ್ಕಂಥದ್ದು ಎರಡನೇದ್ದು ಅಂತಂದ್ರೆ ವಿದೇಶಿ ಸಾಹಿತ್ಯ. ವಿದೇಶಿ ಸಾಹಿತ್ಯ ಅಂತಂದ್ರೆ ಬೇರೆ ದೇಶದಿಂದ ಭಾರತಕ್ಕೆ ಪ್ರವಾಸಿಗರಾಗಿ, ರಾಯಭಾರಿಗಳಾಗಿ, ವ್ಯಾಪಾರಿಗಳಾಗಿ ಬಂದಂತಹ ವ್ಯಕ್ತಿಗಳು ಇಲ್ಲಿ ನೋಡಿದಂತಹ ಘಟನೆಗಳನ್ನ ತಮ್ಮದೇ ಆದ ಭಾಷೆಯಲ್ಲಿ, ತಮ್ಮದೇ ಆದ ಶೈಲಿಯಲ್ಲಿ ಬರೆದಿಟ್ರು. ಅದನ್ನ ವಿದೇಶಿ ಸಾಹಿತ್ಯ ಅಂತ ಕರೀತಾರೆ. ಅದನ್ನ ಆಧಾರವಾಗಿಟ್ಟುಕೊಂಡು ಅಂದ್ರೆ ಅವರು ಬರೆದಂತಹ, ವಿದೇಶಿ ಬರಹಗಾರರು ಬರೆದಂತಹ ಪುಸ್ತಕಗಳನ್ನ ಅಥವಾ ಅವರ ಗ್ರಂಥಗಳನ್ನೇ ಆಧಾರವಾಗಿಟ್ಟುಕೊಂಡು ಒಬ್ಬ ಇತಿಹಾಸಕಾರ ಒಂದು ಇತಿಹಾಸವನ್ನ ರಚನೆ ಮಾಡ್ಲಿಕ್ಕೆ ಅವುಗಳನ್ನ ಬಳಸಿಕೊಳ್ತಾನೋ ಅದನ್ನ ವಿದೇಶಿ ಸಾಹಿತ್ಯ ಅಂತ ಕರೀತೀವಿ. ನಾವು ವಿಜಯನಗರ ಕಾಲದ ಇತಿಹಾಸವನ್ನ ಓದ್ತೇವೆ. ಆ ವಿಜಯನಗರದ ಅರಸರು ವಜ್ರ, ವೈಡೂರ್ಯ, ಮುತ್ತು, ರತ್ನಗಳನ್ನ ಸೇರಿನಿಂದ ಅಳಿತಾ ಇದ್ರು ಅಂತ. ಹಾದಿ ಬೀದಿಯಲ್ಲೆಲ್ಲ ಮುತ್ತು ರತ್ನಗಳ ರಾಶಿ ತುಂಬಿರ್ತಿತ್ತು ಅಂತ. ಅದನ್ನ ನೋಡಿದಾಗ ಹೌದಾ, ನಮ್ಮ ವಿಜಯನಗರ ಸಾಮ್ರಾಜ್ಯ ಇಷ್ಟು ಶ್ರೀಮಂತ ಆಗಿತ್ತು ಅಂತ ನಮಗ ಅನ್ನಿಸ್ತೈತಿ. ಇದೆಲ್ಲ ನಮಗ್ ಗೊತ್ತಾಗೋದು ಎಲ್ಲಿ? ನಮ್ಮ ದೇಶೀಯ ಸಾಹಿತ್ಯದಲ್ಲಾದ್ರ ಆ ಘಟನಾವಳಿಗಳ ಕುರಿತು ಕೆಲವು ವಿಚಾರಗಳು ಸಿಗ್ಬಹುದು. ಅದಕ್ಕಿಂತ ಹೆಚ್ಚಿನ ಒಂದು ಸಾಹಿತ್ಯ ನಮ್ಗೆ ಆಕಾರ ಎಲ್ಲಿ ಸಿಕ್ತು ಅಂತಂದ್ರೆ ವಿದೇಶಿ ಬರಹಗಾರರಿಂದ. ಅದರಲ್ಲಿ ಪ್ರಮುಖವಾಗಿ ಚಾಂದ್ ಬರ್ದಾಯಿ ಅನ್ನುವಂಥ ಏನು ಪೃಥ್ವಿರಾಜ ರಜಪೂತ್ರ ಇತಿಹಾಸನ ರಚಿಸಲಿಕ್ಕೆ ಹೆಂಗ್ ನೆರವು ನೀಡ್ತಾನಲ್ಲ, ಆ ರೀತಿ ವಿಜಯನಗರದ ಅರಸರ ಕುರಿತು ನಮಗ ಬೆಳಕು ಚೆಲ್ಲಲಿಕ್ಕೆ ಒಂದು ಕೃತಿ ಒಂದು ಹೆಲ್ಪ್ ಆಯ್ತು. ಯಾವುದು ಅಂತಂದ್ರೆ ಹುಯೆನ್ ತ್ಸಾಂಗ್ ಬರೆದಂತಹ ಸಿಯುಕಿ ಗ್ರಂಥ. ಹುಯೆನ್ ತ್ಸಾಂಗ್ ವಿಜಯನಗರ ಸಾಮ್ರಾಜ್ಯದ ಅರಸರ ಕಾಲದಲ್ಲಿ ಆತ ಭಾರತಕ್ಕೆ ಭೇಟಿ ಕೊಟ್ಟು ಇಲ್ಲಿಯ ವಿಜಯನಗರ ಸಾಮ್ರಾಜ್ಯದ ಅರಸರ ಶ್ರೀಮಂತಿಕೆ, ಇಲ್ಲಿಯ ಜನರ ಜೀವನ ಶೈಲಿ, ಅವರ ಹಬ್ಬ ಹರಿದಿನಗಳು, ಅವರ ಸಭೆ ಸಮಾರಂಭಗಳು, ಇದೆಲ್ಲದರ ಕುರಿತು ತನ್ನ ಸಿಯುಕಿ ಗ್ರಂಥದಲ್ಲೇ ಬರೆದಿಟ್ಟ. ಅದನ್ನ ಒಬ್ಬ ಇತಿಹಾಸಕಾರ ಆ ಗ್ರಂಥವನ್ನ ಆಧಾರವಾಗಿಟ್ಕೊಂಡು ವಿಜಯನಗರ ಸಾಮ್ರಾಜ್ಯದ ಇತಿಹಾಸವನ್ನ ಬರೀತಾ ಹೋಗ್ತಾನೆ. ಅಂದ್ರೆ ಇದು ಇತಿಹಾಸ ರಚನೆಗೆ ಬೇಕಾಗ್ತಕ್ಕಂಥ ಆಧಾರ ಆಯ್ತು. ಅದಷ್ಟೇ ಅಲ್ಲದೆ ಮೆಗಸ್ತನೀಸ್ ಅನ್ನುವಂಥ ಒಬ್ಬ ರಾಯಭಾರಿ, ಬೇರೆ ದೇಶದ ಒಬ್ಬ ಕವಿ, ಆತ ಕೂಡ ಇಂಡಿಕಾ ಅನ್ನುವಂಥ ಒಂದು ಕೃತಿಯನ್ನ ಬರೆದ. ಮೆಗಸ್ತನೀಸ್ ಈ ಇಂಡಿಕಾ ಕೃತಿಯಲ್ಲಿ ಆತ ಭಾರತೀಯರ ಕುರಿತು ತನ್ನ ಗ್ರಂಥದಲ್ಲಿ ಬರೆದ. ಇದನ್ನ ಆಧಾರವಾಗಿಟ್ಟುಕೊಂಡು ಒಬ್ಬ ಇತಿಹಾಸಕಾರ ಇತಿಹಾಸವನ್ನ ರಚನೆ ಮಾಡ್ತಾ ಹೋಗ್ತಾನು. ಅಂದ್ರ ಇವ್ರಷ್ಟ ಅಂತಲ್ಲ, ಪಾಹಿಯಾನ ಅಂತ ಬರ್ತಾನು. ಅಂದ್ರೆ ಎಷ್ಟೋ ಇತಿಹಾಸಕಾರರಿಗೆ ಇತಿಹಾಸವನ್ನ ರಚಿಸ್ಲಿಕ್ಕೆ ವಿದೇಶಿ ಬರಹಗಾರರು ಕೂಡ ಸಹಾಯವನ್ನ ಮಾಡಿದಾರು. ಅದನ್ನ ಎಲ್ಲ ಈ ದೇಶೀಯ ಮತ್ತು ವಿದೇಶಿ ಸಾಹಿತ್ಯವನ್ನ ಆಧಾರವಾಗಿ ತೆಗೆದುಕೊಂಡು ಒಬ್ಬ ಇತಿಹಾಸಕಾರ ಏನ್ ಮಾಡ್ತಾನು ಅಂತಂದ್ರ ಆ ಕಾಲದ ಸಾಮಾಜಿಕ, ಸಾಂಸ್ಕೃತಿಕ ಎಲ್ಲ ಸಂಗತಿಗಳನ್ನ ಏನ್ ಮಾಡ್ತಾನು ಅಂತಂದ್ರ ಒಂದು ಕಡೆ ಒಂದು ಚೌಕಟ್ಟಿನಲ್ಲಿ ತಂದು ಕೂಡಿಸ್ಲಿಕ್ಕೆ ನೆರವನ್ನ ನೀಡ್ತಾ ಹೋಗ್ತಾನೆ.
ಈ ಎರಡು ದೇಶೀಯ ಮತ್ತು ವಿದೇಶಿ ಸಾಹಿತ್ಯವನ್ನ ತಿಳ್ಕೊಳ್ಬೇಕಾದ್ರ ಇವರೆಲ್ಲ ಪುಸ್ತಕವನ್ನು ಓದಿ ಒಬ್ಬ ಇತಿಹಾಸಕಾರ ಇತಿಹಾಸವನ್ನ ರಚನೆ ಮಾಡ್ತಾನು ಅಂತಂದ್ರ ಇದರಲ್ಲಿ ಏನು ನ್ಯೂನ್ಯತೆಗಳು ಇಲ್ಲೇನ, ಅಥವಾ ಈ ರೀತಿ ಸಾಹಿತ್ಯವನ್ನ ಓದಿ ಒಬ್ಬ ಇತಿಹಾಸಕಾರ ಇವುಗಳನ್ನ ಸಾಕ್ಷ್ಯವಾಗಿ ಇಟ್ಕೊಂಡು ಇತಿಹಾಸ ರಚಿಸ್ತಾನು ಅಂತಂದ್ರ ಇದರಲ್ಲಿ ಎಲ್ಲಾ ಸರಿಯಾದ ಅಂಶಗಳು ಇರ್ತಾವೇನೋ ಅಂತ ನಿಮಗ್ ಪ್ರಶ್ನೆ ಬರ್ಬೋದು. ಅದೇಂಗ್ರಿ ಅವ್ರು ಬರೆದ ಪುಸ್ತಕನ ಕರೆಕ್ಟ್ ಆಗ್ತಾವ, ಅಥವಾ ಅದನ್ನ ಆಧಾರವಾಗಿ ತಗೋತಾನೋ, ಅದನ್ನ ಒಬ್ಬ ಸಾಕ್ಷಿ ಅಂತ ಹೆಂಗ್ ಪರಿಗಣಿಸ್ತಾನೋ ಅಂತಂದ್ರ, ಈಗ ಒಬ್ಬ ವಕೀಲ್ ಇರ್ತಾನ, ಒಬ್ಬ ನ್ಯಾಯವಾದಿ ಯಾವ್ದೋ ಒಂದು ಘಟನೆ ಕುರಿತು ಏನಾದ್ರೂ ವಾದ ಮಾಡ್ಬೇಕು ಅಂತಂದ್ರ ಮೊದಲ್ ಏನ್ ಮಾಡ್ತಾನೋ, ಸಾಕ್ಷಿಗಳನ್ನ ಕ್ರೋಢೀಕರಿಸ್ತಾನ. ಆ ಸಾಕ್ಷಿಗಳು ಎಲ್ಲಾನು ನಿಜ ಇರ್ತಾವೇನ ಅಂತ ಪ್ರತಿವಾದಿಗೆ, ಅಂದ್ರೆ ಎದುರಾಳಿ ಇನ್ನೊಬ್ಬ ಏನೋ ವಕೀಲ ಇರ್ತಾನೋ ಅಥವಾ ಇನ್ನೊಬ್ಬ ಏನೋ ಅಪರಾಧ ಇರ್ತಾನಲ್ಲ, ಅವ್ ಪ್ರಶ್ನೆ ಮಾಡ್ಬೋದಲ್ಲ, ಅವೇಂಗ್ರಿ ಅದ ಕರೇನ ಇರ್ತಾವು, ಅಥವಾ ಅದನ್ನೆಲ್ಲ ನಂಬ್ಲಿಕ್ ಸಾಧ್ಯ ಏನು ಅಂತ ಅವ್ ಕೇಳ್ಬೋದು. ಅಂತ ಒಂದ್ ಪ್ರಶ್ನೆ ನಿಮ್ ಮನಸ್ನ್ಯಾಗನು ಬರ್ಬೋದು. ದೇಶೀಯ ವಿದೇಶಿ ಸಾಹಿತ್ಯದಲ್ಲಿ ಏನು ತಪ್ಪಾಗಿ ಇಲ್ಲೇನ್ರಿ, ಅಥವಾ ಅವ್ರು ಬರ್ದದ್ದೆಲ್ಲ ಕರೆಕ್ಟೇ ಇರ್ತೈತಿ ಅಂತ ಹೆಂಗ್ ನಂಬೋದ್ರಿ ಅಂತ. ಹೌದ್ರಿ, ಯಾಕಂದ್ರ ಈ ದೇಶೀಯ ಸಾಹಿತ್ಯ ತಗೊಂಡು ಅಧ್ಯಯನ ಮಾಡಕತ್ರಿ ಅಂತಂದ್ರ ಇದು ನಮ್ಮವ್ರು ಬರ್ದದ್ದು, ನಮ್ಮವ್ರ ಬಗ್ಗೆ, ನಮ್ಮ ದೇಶದ ಬಗ್ಗೆ ನಮಗ್ ಹೆಮ್ಮೆ ಇರ್ತೈತಿ. ನಾವ ಸ್ವಲ್ಪ ಆ ಒಂದು ಘಟನೆಗೆ ಒಂಚೂರು ಉಪಾಕಾರ ಹಚ್ಚಿ ಸೇರಿಸಿ ನಮಗ್ ತಿಳಿದಂಗ ಬರ್ದಿರ್ತೇವೆ, ಹೌದಾ? ಯಾಕಂದ್ರೆ ಅದು ನಮ್ಮದು ಅನ್ನೋ ಹೆಮ್ಮೆ ಇರ್ತೈತಿ. ಅದ್ರಲ್ಲಿ ಅತಿಶಯೋಕ್ತಿ ಇರ್ತೈತಿ. ಒಬ್ಬ ರಾಜನ ಬಗ್ಗೆ ಬರೆಯುವಾಗ ಸ್ವಾಮಿ ನಿಷ್ಠೆ ಇರ್ತೈತಿ. ನಮ್ಮ ರಾಜ ಅಂತ ತಿಳ್ಕೊಂಡ್ ನಾವ್ ನನ್ನ ರಾಜನ ಬಗ್ಗೆ ಅಂತೇಳಿ ಸ್ವಲ್ಪ ಎಲ್ಲಾ ಒಳ್ಳೇದನ್ನ, ಅವ್ನಿಗೆ ಏನಾದ್ರೂ ಕೆಲವು ನೆಗೆಟಿವ್ ಥಿಂಗ್ಸ್ ಅಥವಾ ಅವನ ಏನಾದ್ರೂ ಅವಗುಣಗಳಿದ್ರ ಅದನ್ನ ಮರೆಮಾಚಿ ಒಳ್ಳೇದನ್ನಷ್ಟ ನಾವು ಹೈಲೈಟ್ ಮಾಡಕ್ ಹೋಗ್ತೀವಿ. ಅಂದಾಗ ಇದನ್ನ ಹೆಂಗ್ ನಂಬೋದು, ಅಥವಾ ಇದನ್ನಷ್ಟ ಆಧಾರವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಏನು ಅನ್ಬೋದು. ಬರ್ದೆ ವಿದೇಶಿ ಸಾಹಿತ್ಯವನ್ನ ಆಧಾರವಾಗಿ ಇಟ್ಕೊಳ್ಬೋದಲ್ರಿ ಒಬ್ಬ ಇತಿಹಾಸಕಾರ ಅಂದ್ರ, ಇಲ್ಲೂ ಕೆಲವು ಮಿಸ್ಟೇಕ್ಸ್ ಬರ್ತಾವ. ಇವು ಎಲ್ಲ ಕರೆಕ್ಟ್ ಇರ್ತಾವ ಅಂತ ಆಗಂಗಿಲ್ಲ. ಯಾಕಂದ್ರ ಬರದವ್ರು ಯಾರು? ವಿದೇಶಿ ಇತಿಹಾಸಕಾರರು. ಅವ್ರು ಬರ್ದದ್ ಎಲ್ಲಾ ಕರೆನ ಅಂತ ಹೆಂಗ್ ನಂಬೋದು? ಕೆಲವೊಮ್ಮೆ ಅವರಿಗೆ ಜ್ಞಾನದ ಕೊರತೆ ಇರ್ಬೋದು, ಅಥವಾ ನಮ್ಮ ದೇಶದ ಬಗ್ಗೆ ಅವ್ರಿಗೆ ಅಷ್ಟಾಗಿ ತಿಳುವಳಿಕೆ ಇಲ್ಲದೆ ಇರ್ಬೋದು. ಯಾಕಂದ್ರೆ ಅವ್ರು ಬಂದಿರೋದು ರಾಯಭಾರಿಯಾಗಿ, ವ್ಯಾಪಾರಿಯಾಗಿ, ಒಬ್ಬ ಪ್ರವಾಸಿಗರಾಗಿ ಬಂದಿರ್ತಾರೋ. ಎಷ್ಟ್ ಬಾಳ ಅಂದ್ರ 1 ತಿಂಗಳು 2 ತಿಂಗಳು ಅಂತ ಹೋಗ್ಲಿ, 1 ವರ್ಷದಾರ ಅನ್ಕೊಳ್ಳೋಣ. ಆ 1 ವರ್ಷದಲ್ಲಿ ಇಡೀ ನಮ್ಮ ಭಾರತದ ಇತಿಹಾಸವನ್ನ ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅದರ ಕೊರತೆಯಿಂದ ಕೂಡ ಅವರು ತಮ್ಮ ಕಣ್ಣಿಗೆ ಕಂಡದ್ದನ್ನೇ ನಿಜ ಅಂತ ತಿಳಿದು ಬರೆದು ಬಿಡ್ಬೋದಲ್ಲ. ಹಿಂಗ ಕೆಲವು ತಪ್ಪು ಗ್ರಹಿಕೆಗಳಾಗಿ ಏನಾಗ್ತಾವು ಅಂತಂದ್ರ, ದೇಶೀಯ ಮತ್ತು ವಿದೇಶಿ ಸಾಹಿತ್ಯವನ್ನ ಆಧಾರವಾಗಿ ಇಟ್ಟುಕೊಂಡು ಇತಿಹಾಸವನ್ನ ರಚನೆ ಮಾಡೋದು ಒಂದು ಸವಾಲಿನ ಕೆಲಸ ಅಂತ ಹೇಳ್ತಾರೆ. ಯಾಕಂದ್ರೆ ಒಬ್ಬ ಇತಿಹಾಸಕಾರ ಎರಡೂ ಘಟನೆಗಳನ್ನ ತುಲನೆ ಮಾಡಿ, ಹೋಲಿಕೆ ಮಾಡಿ, ಹೊಂದಾಣಿಕೆ ಮಾಡಿ ಒಂದು ಘಟನೆಯ ಕುರಿತು ಬರೆದು ಅದನ್ನ ಜನರ ಮುಂದೆ ಇಡೋದು ಅಂತಂದ್ರ ಅದು ಸಾಮಾನ್ಯವಾದ ಕೆಲಸ. ಅದಕ್ಕ ಒಬ್ಬ ಇತಿಹಾಸಕಾರ ಈ ಎಲ್ಲಾ ನ್ಯೂನತೆಗಳನ್ನ ಗಮನದಲ್ಲಿ ಇಟ್ಕೊಂಡು ಏನ್ ಮಾಡ್ತಾನು ಅಂತಂದ್ರ ಇತಿಹಾಸವನ್ನ ರಚನೆ ಮಾಡ್ತಾನು. ಇನ್ನ ಎರಡನೇದಾಗಿ ಬರುವಂತಹದ್ದು ಮೌಖಿಕ ಸಾಹಿತ್ಯ. ಮೌಖಿಕ ಸಾಹಿತ್ಯ ಅಂದ್ರೆ ಇದು ಒಬ್ಬರ ಬಾಯಿಂದ ಒಬ್ಬರ ಬಾಯಿಯ ಮೂಲಕ ಹರಿದು ಬಂದಂತಹ ವಿಚಾರಗಳನ್ನೇ ಒಬ್ಬ ಇತಿಹಾಸಕಾರ ಆಧಾರವಾಗಿ ಇಟ್ಟುಕೊಂಡು ಇತಿಹಾಸವನ್ನ ರಚಿಸಿದ ಅಂತಂದ್ರೆ ಅದು ಮೌಖಿಕ ಆಧಾರ, ಅಥವಾ ಅದನ್ನು ಮೌಖಿಕ ಸಾಹಿತ್ಯ. ಈಗ ಆ ಘಟನೆಯ ಕುರಿತು, ಅಥವಾ ವ್ಯಕ್ತಿಯ ಕುರಿತು, ಅಥವಾ ಆ ಕಾಲದ ಕುರಿತು ನಮಗ್ ಎಲ್ಲೂ ದೇಶೀಯ ಸಾಹಿತ್ಯದಾಗೂ ಆಧಾರ ಸಿಕ್ಕಿಲ್ಲ, ವಿದೇಶಿ ಸಾಹಿತ್ಯದಾಗನು ಆಧಾರ ಸಿಕ್ಕಿಲ್ಲ. ಆದ್ರ ಜನರ ಬಾಯೊಳಗ ಆ ಘಟನೆಯ ಕುರಿತು ಏನೋ ಒಂದು ವಿಚಾರ ಇತ್ತು, ಅದನ್ನ ಕೇಳಿದಾಗ ಇತಿಹಾಸಕಾರ ಅದಕ್ಕೊಂದು ಮೂರ್ತ ರೂಪವನ್ನ ಕೊಡ್ತಾ ಹೋದ, ಅದು ಮೌಖಿಕ ಸಾಹಿತ್ಯ ಅನಿಸ್ಕೊತದೆ. ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ನಮ್ಗೆ ಸಂಗೊಳ್ಳಿ ರಾಯಣ್ಣ ಹೆಂಗದಾನು ಅಂತ ಗೊತ್ತಿಲ್ಲ, ಅವನ ಕುರಿತು ಯಾವ ಗ್ರಂಥಗಳಲ್ಲೂ ಉಲ್ಲೇಖ ಇಲ್ಲ. ಆದ್ರ ಆತ ಜನರ ಬಾಯೊಳಗ ಜೀವಂತದಾನೇನು. ಆತ ಆಳ್ವಿಕೆ ಮಾಡಿದಂಥ, ಈಗ ಸಂಗೊಳ್ಳಿ ಅಂತ ಏನ್ ಕರಿತೇವ, ಬೈಲಹೊಂಗಲ ತಾಲೂಕಿನಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಹಳ್ಳಿ. ಅಲ್ಲಿ ಆ ಸಂಗೊಳ್ಳಿ ರಾಯಣ್ಣನ ಕುರಿತು ಎಷ್ಟೋ ಜನ ಲಾವಣಿ ಹಾಡುಗಳನ್ನ ಹಾಡ್ತಾರೆ. ಹುಲಿಯು ಹುಟ್ಟಿತು ಕಿತ್ತೂರ ನಾಡಾಗ,
ವೀರರಾಯಣ್ಣ ಸಂಗೊಳ್ಳಿ ಊರಾಗ ಅಂತ ಹಾಡು ಕಟ್ರು. ಅವಾಗ ನಾವು ಆ ಹಾಡು ಕೇಳಿದಾಗ ಹೌದು, ಸಂಗೊಳ್ಳಿ ರಾಯಣ್ಣ ಹುಲಿಯಂತೆ ಇದ್ದ ಅನ್ನುವಂತಹ ಘಟನೆ ಕುರಿತು ನಮಗ್ ಗೊತ್ತಾಗ್ತೈತಿ. ಅಂದ್ರ ಅವನ ಕುರಿತು ನಮ್ಗೆ ಎಲ್ಲೂ ಲಿಖಿತ ಆಧಾರ ಇಲ್ಲದೆ ಇದ್ರೂ ಕೂಡ ಜನರ ಬಾಯಿಂದ ಬಾಯಿಗೆ ಏನಾಗ್ತೈತಿ ಅಂತಂದ್ರ ಆ ಘಟನೆಗಳ ಕುರಿತು ಆತ ಅಥವಾ ಆ ವ್ಯಕ್ತಿಯ ಕುರಿತು ನಮಗೂ ಮಾಹಿತಿ ಸಿಕ್ತು ಅಂತಂದ್ರ ಅದನ್ನ ನಾವು ಮೌಖಿಕ ಸಾಹಿತ್ಯ ಅಂತ ಕರಿತೀವಿ. ಟಿಪ್ಪು ಸುಲ್ತಾನನ ಕುರಿತು ಎಷ್ಟೋ ಕತೆ ಹಾಡುಗಳದಾವು, ಅದ್ರ ಬಗ್ಗೆ ಉಲ್ಲೇಖ ಇಲ್ಲ, ಆದ್ರ ಜನರ ಬಾಯೊಳಗೆ ಇರ್ತಾನ. ಸಂಗೊಳ್ಳಿ ರಾಯಣ್ಣನ ಕುರಿತದವು, ಕಿತ್ತೂರು ಚೆನ್ನಮ್ಮನ ಕುರಿತು ಲಾವಣಿ ಗೀಗಿ ಪದಗಳನ್ನ ಕೇಳ್ತೇವೆ ನಾವು, ಜಾನಪದ ರೂಪದಲ್ಲಿ ಅದಾವ. ಅಥವಾ ಹಿಂದಿನ ಕಾಲದ ಒಂದು ಘಟನಾವಳಿಗಳ ಕುರಿತು ಎಷ್ಟೋ. ಈಗ ಜಾನಪದ ಹಾಡುಗಳು ನೋಡ್ರಿ, ಜಾನಪದ ಅಂದ್ರೆ ನೆನ್ಪಿಟ್ಕೋರಿ, ನೀವೇನ್ ಟ್ರ್ಯಾಕ್ಟರ್ದಾಗ ಕೇಳ್ತಿರ್ಲ ಅವ ಹಾಡುಗಳೆಲ್ಲ ನೆನ್ಪಿಟ್ಕೋರಿ. ಅವೆಲ್ಲ ಬರ್ದಿರುವಂತಹ ಕವನಗಳು, ಹಾಡಿನ ಶೈಲಿ ಜಾನಪದ ಇರ್ತದ ಅಷ್ಟ, ಅದನ್ನೊಂದು ಮಿಸ್ಟೇಕ್ ತಿಳ್ಕೊಬೇಡ್ರಿ. ಇಲ್ಲಿ ಜಾನಪದ ಅಂತಂದ್ರೆ ಪ್ಯೂರ್ ಜನಪದ ರೂಪದಲ್ಲಿ ಬಂದುದು. ಜನಕ ರಾಜನ ಮಗಳು ಬಣಕ ತೊಟ್ಟಿಲ ಕಟ್ಟಿ ಲವಕುಶರನ್ನು ತೂಗ್ಯಾಳು ಅಂದಾಗ ಸೀತಾದೇವಿಯ ವನವಾಸ ದಿನಗಳು ನಮ್ಮ ಕಣ್ಣ ಮುಂದೆ ಬರ್ತಾವ. ಅದನ್ನ ಎಲ್ಲಿ ಯಾರು ಬರ್ದಿಟ್ಟಿಲ್ಲ. ಅವೆಲ್ಲ ಹೆಂಗ ಜನರ ಬಾಯಿಯಿಂದ ಬಾಯಿಗೆ ಬಂದಾವ್. ಅವುಗಳನ್ನ ತಿಳ್ಕೊಂಡು ನಾವೇನ್ ಮಾಡ್ತೇವೆ ಅಂತಂದ್ರೆ ಆ ಕಾಲದ ಇತಿಹಾಸವನ್ನ ತಿಳ್ಕೊತೇವೆ. ಈಗ ಮನ್ಯಾಗನ ಒಂದ್ ಅಜ್ಜಿ ಮೊಮ್ಮಕ್ಕಳಿಗೆ ಹಾಡ್ತಿರ್ತಾರ, ಅಥವಾ ನೀವು ಆ ಹಾಡು ಕೇಳಿರ್ಬೇಕು. ಆನಿ ಬಂತೊಂದ ಆನಿ ಇದ್ಯಾ ಊರಾಣಿ ವಿಜಾಪುರದಾನಿ ಇಲ್ಲಿಗ್ಯಾಕ ಬಂತು ಹಾದಿ ತಪ್ಪಿ ಬಂತು ಹಾದಿಗೊಂದುಡ್ಡ ಬೀದಿಗೊಂದುಡ್ಡ ಅದ ದುಡ್ಡು ತಂದು ಶೇರ್ ಕೊಬ್ಬರಿ ತಂದು ಚುಟು ಚುಟು ಮುರಿದು ಚಿಗರಿ ಬಾಯ ಕೊಟ್ಟು ಹತ್ತಿ ಕೋಲ್ ಹನುಮನ ಕೋಲ್ ತಕ್ಕೋ ನನ್ನ ಮುತ್ತಿನ ಕೋಲ್. ಹಾಡು ಕೇಳಿ ಅವ್ವ ಟೀಚರ್ ಸಣ್ಣ ಹುಡುಗರ ಹಾಡು ಹಾಡತಾರ ನಿಮಗ ಅನಿಸ್ಬೋದು. ಇದು ಬರೇ ಸಣ್ಣ ಹುಡುಗರ ಹಾಡಲ್ಲ. ಇದ್ರೊಳಗ ಏನೈತಿ ಈ ಘಟನೆ ಒಳಗ, ವಿಜಯನಗರ ಸಾಮ್ರಾಜ್ಯದ ಕೊನೆಯ ಅರಸ ರಾಮರಾಯ ಮಾಡಿದಂತ ರಕ್ಕಸ ತಂಗಡಿ ಕದನದ ಪರಿಣಾಮ ಅಡಗೈತಿ. ಇದು ಎಲ್ಲಿ ಈ ಹಾಡು ಎಲ್ಲೂ ನಮಗ್ ಸಿಗಂಗಿಲ್ಲ. ಯಾವ ದೇಶೀಯ ಸಾಹಿತ್ಯದಾಗೂ ಇಲ್ಲ, ಯಾವ ವಿದೇಶಿ ಸಾಹಿತ್ಯದಾಗೂ ಆ ಘಟನೆ ಇಲ್ಲ. ಆದ್ರ ಜನರ ಬಾಯೊಳಗ ಹಾಡೈತಿ ಅಂದಾಗ ಅದು ನಮಗ್ ರಕ್ಕಸ ತಂಗಡಿ ಕದನದ ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ ಒಬ್ಬ ಇತಿಹಾಸಕಾರ ಆ ಪದ್ಯವನ್ನ ಆ ಜನಪದ ಹಾಡನ್ನ ಏನ್ ಮಾಡ್ತಾನ ಅಂತಂದ್ರೆ ವಿಶ್ಲೇಷಣೆ ಮಾಡ್ತಾನ. ವಿಶ್ಲೇಷಣೆ ಮಾಡಿದಾಗ ವಿಜಾಪುರದ ಆದಿಲ್ ಶಾಹಿ ದೊರೆಗಳು ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದ್ರು. ಅವಾಗ ಅಳಿಯ ರಾಮರಾಯ ಗಿಲಾನಿ ಸಹೋದರರು ಮೋಸ ಮಾಡಿರುವಂತ ವಾಪಸ್ ತನ್ನ ಸಾಮ್ರಾಜ್ಯ ಅರಮನೆಗೆ ಓಡಿ ಬಂದು ಅಲ್ಲಿರುವ ಸಂಪತ್ತನ್ನೆಲ್ಲ ಕಟ್ಟಿ ಆನೆಗಳ ಮೇಲೆ ಹೊಡಿತಾನು. ಅವ ಆನೆಗಳು ದಿಕ್ಕಿಗೊಂದು ಓಡ್ತಾವು. ಅದನ್ನು ಒಬ್ಬೊಬ್ರು ಆನೆ ಒಂದೊಂದು ತಗೋತಾರದು. ವಿಜಯನಗರ ಸಾಮ್ರಾಜ್ಯವಾದ ಇತಿಹಾಸವನ್ನು ಓದುವಾಗೆಲ್ಲ ನೀವು ತಿಳ್ಕೊಂತ ಹೋಗ್ತೀರಿ. ಅಂದ್ರೆ ಹಿಂಗ ಮೌಖಿಕವಾಗಿ ಜನರ ಬಾಯಿಯ ಮೂಲಕ ಬಂದಂತ ಒಂದು ಆಕರಗಳನ್ನೇ ಒಬ್ಬ ಇತಿಹಾಸಕಾರ ಇತಿಹಾಸ ರಚನೆ ಮಾಡ್ಲಿಕ್ಕೆ ಬಂದ ಅಂತ, ಅದನ್ನ ಪಡ್ಕೊಂಡ ಅಂತಂದ್ರೆ ಅದನ್ನ ನಾವ ಮೌಖಿಕ ಸಾಹಿತ್ಯ ಅಂತ ಕರಿತೀವಿ. ಈಗ ಶ್ರವಣ ಬೆಳಗುಳ ಅಂತ ಅನ್ನುವಂತ ಊರಾಗಿರ್ಬಹುದು, ಗೋಕರ್ಣ, ಅಲ್ಲಿ ರಾವಣ ಗಣಪತಿ ಏನು ಅವರಿಬ್ಬರ ನಡುವೆ ಸಂಭಾಷಣೆ ನಡೀತದ. ಹಿಂಗಾಗಿ ಶಿವನ ಆತ್ಮಲಿಂಗವನ್ನ ಅಲ್ಲಿ ಗಣಪತಿ ಇಡ್ತಾನೋ, ಅದಕ್ಕದು ಗೋಕರ್ಣ ಆಯ್ತು. ಹಿಂಗ ಒಂದೊಂದು ಊರಿಗೂ ಒಂದೊಂದು ಕಥೆ ಅದ. ಈಗ ಗಂಡುವಲಿ ಕುಮಾರರಾಮನ ಬಗ್ಗೆ ಕೇಳ್ತೇವೆ ನಾವು. ಕುಮಾರರಾಮ ಯಾರು ಅಂತಂದ್ರೆ ಯಾರಿಗೂ ಗೊತ್ತಿಲ್ಲ. ಆದ್ರ ಆ ಬಳ್ಳಾರಿ ಭಾಗದ ಜನರ ಅಲ್ಲಿ ಮನೆಗಳಿಗೆ ಹೋಗಿ ನೋಡ್ಬರಿ, ಮಣಿಗೊಬ್ಬ ಕುಮಾರರಾಮ ಸಿಗ್ತಾನ. ಮಣಿಗೊಬ್ಬ ಕುಮಾರರಾಮನ ಹೆಸರಿಟ್ಟಾರ. ಯಾಕಂದ್ರೆ ಇತಿಹಾಸದಲ್ಲಿ ಲಿಖಿತವಾಗಿ ಕುಮಾರರಾಮನ ಬಗ್ಗೆ ನಮಗ್ ಉಲ್ಲೇಖ ಇಲ್ಲ, ಆದ್ರ ಜನರ ಬಾಯೊಳಗೂ ಜೀವಂತದ. ಅಂದ್ರೆ ಹಿಂಗ ಇತಿಹಾಸವನ್ನ ರಚನೆ ಮಾಡ್ಲಿಕ್ಕೆ ಜನಪದ ಸಾಹಿತ್ಯ ಕೂಡ ಏನಾಕೈತಿ ಅಂತಂದ್ರ ನಮಗ ಆಧಾರ ರೂಪದಲ್ಲಿ ದೊರೆತದ. ಅದನ್ನ ಮೌಖಿಕ ಸಾಹಿತ್ಯ ಅಂತ ಕರಿತೇವೆ. ಅಂದ್ರ ಈ ರೀತಿ ದೇಶೀಯ ವಿದೇಶಿ ಸಾಹಿತ್ಯವನ್ನ ಮೌಖಿಕ ಸಾಹಿತ್ಯವನ್ನ ಆಧಾರವಾಗಿಟ್ಟುಕೊಂಡು ಒಬ್ಬ ಇತಿಹಾಸಕಾರ ಇತಿಹಾಸವನ್ನ ರಚನೆ ಮಾಡ್ತಾನೋ ಅನ್ನುವಂಥದ್ದು. ಇನ್ನ ಎರಡನೇದಾಗಿ ಬರುವಂತದ್ದು ಪುರಾತತ್ವ ಆಧಾರಗಳು. ಈ ಪುರಾತತ್ವ ಆಧಾರಗಳು ಭಾಗದ ಬಗ್ಗೆ ಮುಂದಿನ ಒಂದು ಅವಧಿಯಲ್ಲಿ ತಿಳಿದುಕೊಳ್ಳೋಣ.